ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಡ್ಯದ ಲಿಂಗರಾಜು. ಇವತ್ತು ಒಂದು ಒಳ್ಳೆ ಸ್ಟಾಕ್ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಅದು ಯಾವುದಪ್ಪ ಅಂತ ಅಂದರೆ, ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡ್ದಂಗೆ ಜೆ ಕೆ ಟೈರ್ನ ಫಂಡಮೆಂಟಲ್ ನೋಡೋದಾದರೆ 10,859 ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಈ ಸ್ಟಾಕ್ ಪಿ ಇ ಬಂದು ತುಂಬ ಕಡಿಮೆಲಿದೆ, 13.5ರಲ್ಲಿದೆ. ಹೈಯೆಸ್ಟ್ ಬಂದು 554ಕ್ಕೆ ಹೈಯೆಸ್ಟ್ ಮಾಡಿದ್ದಿದ್ದು. ಈಗ ಕರೆಂಟ್ ಪ್ರೈಸು 416ರಲ್ಲಿ ಓಡ್ತಾ ಇರುವಂಥ ಸ್ಟಾಕು. ನಿಮಗೆಲ್ಲ ಜೆ ಕೆ ಟೈರ್ ಬಗ್ಗೆ ಗೊತ್ತೇ ಇರುತ್ತೆ, ಎಲ್ಲ ಕಡೆ ನೋಡಿರ್ತೀರ. ಇದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಒಂದು ಕಂಪ್ನಿಯಾಗಿದೆ. ಇದು 5 ವರ್ಷದಿಂದ ಒಳ್ಳೆ ಪ್ರಾಫಿಟ್ ಗ್ರೋತ್ ಮಾಡ್ಕೊತ ಬಂದಿದೆ. ಹಾಗೆ ಕಂಪ್ನಿ ಡಿವಿಡೆಂಟ್ ಕೂಡ ಕೊಡುತ್ತೆ. ಕಂಪ್ನಿ ಈಕ್ವಿಟಿ ಲಾಸ್ಟ್ 3 ಇಯರ್ಸಿಂದ 13.2% ಓವರ್ ಲಾಸ್ಟ್ ಲೋ ರಿಟರ್ನ್ ಕೊಟ್ಟಿದೆ. ಪ್ರಮೋಟರ್ ಹೋಲ್ಡಿಂಗ್ 3 ವರ್ಷದಲ್ಲಿ 3.10% ಡಿಕ್ರೀಸ್ ಆಗಿದೆ. ಇದು ಇವೆರಡು ಪಾಯಿಂಟು ಆ ಕಂಪ್ನಿಯ ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಹಾಗೆ ಅದರ ಕಂಪ್ನಿಯ ಪೇರ್ ನೋಡೋದಾದರೆ, ಮೊದಲನೇದಾಗಿ ಬಾಲಕೃಷ್ಣ ಇಂಡಸ್ಟ್ರಿಯಲ್ಲಿದೆ. ಇದೆಲ್ಲವೂ MRF, ಪೋಲೋ ಟೈರ್ಸು. 4th ಪ್ಲೇಸ್ನಲ್ಲಿ ಜೆ ಕೆ ಟೈರ್ಸ್ ಇದೆ. ನೀವು ಸೆಕ್ಟರ್ನ ಪಿ ಇ ನೋಡೋದಾದರೆ, ಜೆ ಕೆ ಟೈರ್ನ ಪಿ ಇ ತುಂಬ ಕಡಿಮೆನಲ್ಲಿದೆ. ಹಾಗೆ ನಾವು ಇಯರ್ಲಿ ಸೇಲ್ಸ್ ಗ್ರೋತಿಂಗ್ ನೋಡಿದ್ರೆ, ಪ್ರತಿ ವರ್ಷವೂ ಜೆ ಕೆ ಟೈರು ಗ್ರೋತ್ ಆಗ್ತಾನೆ ಬರ್ತಾ ಇದೆ. ಮಾರ್ಕ್ನಲ್ಲೂ ಕೂಡ ಒಳ್ಳೆ ಸೇಲ್ಸ್ ಮಾಡಿದ್ದಾರೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ಇವರು ಪ್ರತಿ ವರ್ಷ ಇನ್ಕ್ರೀಸ್ ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ಒಂದು ಒಳ್ಳೆ ಪ್ರಾಫಿಟ್ನ ಮಾಡಿದ್ದಾರೆ ಕಂಪ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. 263 ಕೋಟಿಯಿಂದ 806 ಕೋಟಿವರೆಗೆ ರೈಸ್ ಆಗಿದೆ. ಹಾಗೆ ನಾವು ಅಲ್ಲಿಂದ ಬಂದರೆ ಕ್ಯಾಶ್ ಫ್ಲೋ ಮೈನಸಲ್ಲಿದೆ, ಪರವಾಗಿಲ್ಲ, ನಡೆಯುತ್ತೆ. ಹಾಗೆ ಪ್ರಮೋಟರ್ಸ್ ಬಂದು ನೀವಿಲ್ಲಿ ನೋಡ್ಬೋದು, 3% ಡಿಕ್ರೀಸ್ ಆಗಿದೆ. FI ಅವರು 12.21%ಇಂದ 3% ತಮ್ಮ ಹೋಲ್ಡಿಂಗ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. FI ಅವರು ಹೋಲ್ಡಿಂಗ್ಸ್ನ ಜಾಸ್ತಿ ಮಾಡಿದ್ದಾರೆ ಅಂದರೆ ಆ ಕಂಪ್ನಿ ಒಂದು ಒಳ್ಳೆ ಕಂಪ್ನಿ ಆಗಿದೆ, ಒಳ್ಳೆ ರಿಟರ್ನ್ಸ್ ಕೊಡ್ಬೋದು ಅಂತ ಎಲ್ಲರೂ ಕೂಡ ಭಾವಿಸ್ಬೋದು. ಹಾಗೆ ನಾವು ಫಂಡಮೆಂಟಲ್ ನೋಡಿದ ಹಾಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಾದರೆ, ನೀವು ಜೆ ಕೆ ಟೈರ್ನ ವೀಕ್ಲಿ ಚಾರ್ಟ್ನಲ್ಲಿದ್ದೀರಿ. ಇದು ಲಾಸ್ಟ್ ಟೈಮ್ 554 ಮಾಡಿದೆ. ಅಲ್ಲಿಂದ ಒಂದು ಒಳ್ಳೆ ಕರೆಕ್ಷನ್ ತೊಗೊಂಡು ಫಿಬೊನಾಚಿ ಗೋಲ್ಡನ್ ರೇಷಿಯೋ ಪ್ರಕಾರ 0.618ಗೆ ಬಂದು ಅಲ್ಲಿಂದ ಒಂದು ರಿಟರ್ನ್ ಆಗಿದೆ. ಇವತ್ತು ಜೆ ಕೆ ಟೈರ್ಸ್ ಒಂದು 7% ಮೂವ್ ಕೊಟ್ಟಿದೆ ಪಾರ್ಸೆಲ್ಗೆ. ಹಾಗೆ ನಾವು ನೋಡೋದಾದರೆ, ಜೆ ಕೆ ಟೈರ್ಸು ಆಲ್ ಟೈಮ್ ಹೈಯಿಂದ ಪ್ರೆಸೆಂಟ್ ರೇಟ್ಗೆ 24% ನಮಗೆ ಕಡಿಮೆನಲ್ಲಿ ಸಿಗ್ತಾ ಇರುವಂಥ ಸ್ಟಾಕು ಇದಾಗಿದೆ ಸ್ನೇಹಿತರೆ. ಹಾಗೆ ಇದು ಈ ಲೆವೆಲ್ ಏನಿದೆ 424 ರೂಪಾಯಿನ ಬ್ರೇಕ್ ಮಾಡಿ ಸಸ್ಟೈನ್ ಆದರೆ, ನೀವು ಇದನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಒಂದು ಶಾರ್ಟ್ ಟರ್ಮ್ಗೆ, ಲಾಂಗ್ ಟರ್ಮ್ಗೆ ನೀವು ಈಗಲೇ ಪರ್ಚೇಸ್ ಮಾಡ್ಬೋದು. ಅಥವಾ ಇಲ್ಲಿಂದನೇ ಬಿದ್ದರೂ ಕೂಡ ಅವರೇಜ್ ಮಾಡ್ಕೊತಾ ಹೋಗ್ಬೋದು ಸ್ನೇಹಿತರೆ. ಶಾರ್ಟ್ ಟರ್ಮ್ ಟ್ರೇಡ್ ಮಾಡುವಂಥವ್ರು ಅಟ್ಲೀಸ್ಟ್ 425 ಬ್ರೇಕ್ ಔಟ್ ಕೊಟ್ಟ ನಂತರ ಅದನ್ನೇ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಕನಿಷ್ಠ ನಾವು 490 ರೂಪಾಯಿವರೆಗೂ ಒಂದು ಒಳ್ಳೆ ಶಾರ್ಟ್ ಟರ್ಮ್ ಗೇನ್ ಮಾಡುವಂಥ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು. ಶಾರ್ಟ್ ಟರ್ಮ್ ಟ್ರೇಡರ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡಿ ಒಂದೊಳ್ಳೆ ಪ್ರಾಫಿಟ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಜೆ ಕೆ ಟೈರ್ನ ಅನಾಲಿಸಿಸ್ ಆಗಿತ್ತು. ನಿಮಗೆ ಅನಾಲಿಸಿಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.